ಸರ್, ನಗರ ಮೀಟರ್ ಅನ್ನೋದು ಸೇಮ್ ಅವ್ರದ್ದು ಈ ಓಲಾ, ಊಬರ್, ರ್ಯಾಪಿಡೋ ಅನ್ನೋ ರೀತಿಲಿ ಅಪ್ಲಿಕೇಶನ್ ಅಷ್ಟೇ. ಅದು ಈಗೆಲ್ಲ ಆನ್ಲೈನ್ ಅನ್ನೋದ್ರಿಂದ ಆನ್ಲೈನ್ ಅಪ್ಲಿಕೇಶನ್ನು. ಈಗ ಅದು ಯಾವ ರೀತಿ ವರ್ಕ್ ಆಗ್ತದೆ ಅಂದರೆ, ಈಗ ಒಬ್ಬ ಆಟೋ ಇಟ್ಕೊಂಡಿರ್ತಾನೆ. ಆಟೋಗೆ ಸರ್ಕಾರ ಏನು ಮಾಡಿದೆ, ಮೀಟ್ರು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದೆ. ಮತ್ತು ಅದಕ್ಕೆ ಇಲಾಖೆಗಳು ಅದಕ್ಕೆ ರೇಟ್ ಫಿಕ್ಸ್ ಮಾಡಿದೆ. ಈಗ ಒಬ್ಬ ಆಟೋ ಓಡಿಸೋ ಅಂಥವನು ಒಂದು ಪ್ರಯಾಣಿಕರುಗಳು ಏನಾದರೂ ಕೈ ಹಾಕಿ ಅಡ್ಡ ಕರೆದಾಗ ಅವನೇನು ಮಾಡಬೇಕು, ಮೀಟರ್ ಸರ್ವಿಸ್ ಕೊಡಬೇಕು. ಈಗ ಕೆಲವರೆಲ್ಲ ಮನೇಲಿ ಇರ್ತಾರೆ, ಎಲ್ಲೋ ಇರ್ತಾರೆ, ಅವ್ರಿಗೆ ಆಟೋ ಬೇಕಿರುತ್ತೆ, ಯಾರೋ ಆಟೋ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಲ್ಲ, ರಸ್ತೆಗೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಆನ್ಲೈನ್ ಆ್ಯಪ್ ಬೇಕು, ಯಾವುದು ಮೀಟರ್ ಸರ್ವಿಸ್ ತಗೊಳ್ಳೋ ಅಂಥ ಆ್ಯಪ್ ಬೇಕು ಅಂದಾಗ ಈ ನಗರ ಮೀಟರ್ ಅನ್ನೋದನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಲಿ ಇರೋದು. ಬರೀ ಅದು ಆಟೋಗೆ ಅಂತ ಅಲ್ಲ, ಕ್ಯಾಬ್ಗೂ ಕೂಡ ಮಾಡಿದ್ದಾರೆ. ಅಲ್ಲೇನು ಅಂದರೆ, ಕ್ಯಾಬಲ್ಲಿ ಏನು ಅಂದರೆ ಮೀಟ್ರನ್ನ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ. ಪರ್ಚೇಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಆಟೋ ಆದರೆ ಏನು ಅಂದರೆ ಶೋರೂಮಿಂದ ಆಟೋ ಕೊಡ್ತಿದ್ದಂಗೆ ಒಂಥರ ಕೇಕ್ ಬಾಕ್ಸ್ ಥರ ಮೀಟ್ರ್ ಬಾಕ್ಸ್ ಕೊಟ್ಬಿಡ್ತಾರೆ, ಇದನ್ನು ಹಾಕಬೇಕು ಅಂತ. ಕ್ಯಾಬಲ್ಲಿ ಹಂಗಿಲ್ಲ. ಕ್ಯಾಬಲ್ಲಾದರೆ ಪರ್ಸ್ನಲಾಗಿ ಹೋಗಿ ದುಡ್ಡು ಕೊಟ್ಟು ತೊಗೊಳ್ಬೇಕು. ಇಲ್ಲೆಲ್ಲ ಮಾದೇವಪುರದಲ್ಲಿ ಮತ್ತು ಅಬ್ಬಿಗೇರಲ್ಲಿ 2 ಕಡೆ ಮ್ಯಾನುಫ್ಯಾಕ್ಚರ್ ಇದ್ದಾವೆ. ಅಲ್ಲಿ ಹೋದರೆ ಅಲ್ಲೇ ತೋರಿಸ್ತಾರೆ ಏನೇನು ರೇಟಿಗೆ ಸಿಗುತ್ತೆ ಅಂತ. ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅಂಥ ಮೀಟ್ರ್ ಹಾಕ್ಸ್ಕೊಂಡ್ಬಿಟ್ರೆ ಅವರೇ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟು ಮಾಡಿಸ್ಕೊಡ್ತಾರೆ. ಅದನ್ನು ತೊಗೊಂಬಂದು ಇವರು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರಲ್ಲಿ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ಆಟೋ ಮತ್ತು ಕ್ಯಾಬ್ಗಳು ಕೂಡ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಆಟೋದವ್ರು ಹೆಂಗೆ ರೋಡ್ಗಳಲ್ಲಿ ಕೈ ಹಾಕಿದ್ರೆ ನಿಲ್ಲಿಸ್ತಾರೆ, ಹಾಗೆ ಕ್ಯಾಬಲ್ಲೂ ಕೂಡ ನಿಲ್ಲಿಸೋವಂಥ ರೀತಿಲಿ ಆ ಸಂಸ್ಥೆಯವ್ರು ಏನು ಮಾಡಿದ್ದಾರೆ, ಒಂದು ಕ್ಯಾಪ್ ಹಾಕ್ಕೊಡ್ತಾ ಇದ್ದಾರೆ. ಆಟೋ ಮೇಲೆ, ಕ್ಯಾಬ್ಗಳ ಮೇಲೆ ಕ್ಯಾಪ್ ಹಾಕ್ಕೊಡ್ತಿದ್ದಾರೆ, ಕೈ ಬಾಡಿಗೆಗೆ ಈಸಿ ಆಗಲಿ ಅಂತ. ಅದ್ರ ಜೊತೆ ಆನ್ಲೈನು ಕೂಡ ಮಾಡಿರೋದ್ರಿಂದ ಈಗ ನೋಡಿ, ನೀವೆಲ್ಲ ನಿನ್ನೆ ನೋಡಿರ್ಬೋದು, ಪೀಕ್ ಅವರಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಬಿಟ್ಟಿದೆ. ಪೀಕ್ ಅವರಲ್ಲಿ ಕಸ್ಟಮರ್ ಹತ್ರ ನೀವು ಹೆಂಗಾರ ಸುಲಿಗೆ ಮಾಡ್ಕೊಳ್ಳಿ ಅನ್ನೋ ರೀತಿಲಿ. ಹೆಂಗೆ ಸುಲಿಗೆ ಮಾಡೋಕ್ಕೆ ಬರ್ತದ್ರಿ? ಪಾಪ ದುಡ್ಕೊಂಡು ತಿನ್ನೋರು ಅವ್ರುಗಳು ಅನ್ನೋದು ಪ್ರಯಾಣಿಕರುಗಳು. ದುಡಿಮೆ ದುಡ್ಡಲ್ಲಿ ಹೆಂಗೆ ಬೇಕಾದ್ರೂ ನಾವು ಸುಲಿಗೆ ಮಾಡಿಬಿಟ್ರೆ ಕಷ್ಟ ಆಗ್ತದೆ. ಹಂಗಾಗಿ ನಾವು ಕೂಡ ಹೇಳೋದಿಷ್ಟೇ ಪ್ರಯಾಣಿಕರುಗಳಿಗೆ, ಮೀಟ್ರಲ್ಲಿ ಸರ್ವಿಸ್ ತೊಗೊಳ್ಳಿ. ನೀವು ಅಲ್ಲಿ ಯಾವುದೇ ಆ್ಯಪ್ ಯೂಸ್ ಮಾಡಿ ಮೀಟ್ರು ಸರ್ವಿಸ್ ಇರೋವಂತಹ ವ್ಯವಸ್ಥೆನ ನೀವುಗಳು ಕೈ ಜೋಡಿಸ್ಕೊಳ್ಳಿ ಅಂತ ನಾವು ಪ್ರಯಾಣಿಕರಿಗೆ ಹೇಳ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ನಗರ ಮೀಟರ್ ಅನ್ನೋ ಆ್ಯಪು ಇನ್ನೂ ಜನಗಳ ಕಿವಿಗಳಿಗೆ ಅಷ್ಟಾಗಿ ಬಿದ್ದಿಲ್ಲ. ಹೌದೌದು, ಪ್ಲೇಸ್ಟೋರ್ಗೆ ಹೋಗಿ ನಗರ ಚಾಲಕ ಅಂತ ಹೊಡೆದ್ರೆ ಡ್ರೈವರ್ ಆ್ಯಪ್ ಬರುತ್ತೆ, ನಗರ ಗ್ರಾಹಕ ಅಂತ ಹೊಡೆದ್ರೆ ಅವ್ರದ್ದು ನಗರ ಅಂತ ಹೊಡಿತಿದ್ದಂಗೆ ಅಲ್ಲಿ ಪ್ಲೇಸ್ಟೋರಲ್ಲಿ ಬಂದ್ಬಿಡುತ್ತೆ. ಅವ್ರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬುಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ಈಗೇನಾಗ್ಬಿಟ್ಟಿದೆ, RTOದವರೆಲ್ಲ ಹಿಡಿಯೋದ್ರಿಂದ ಮೀಟ್ರಲ್ಲಿ ರನ್ ಆಗಬೇಕು ಅಂತಿರೋದ್ರಿಂದ ಸಾಕಷ್ಟು ಜನ ಆಟೋ ಚಾಲಕರುಗಳು ಅವರೇ ಪಾಪ ವ್ಯಾಲಂಟ್ರಿಯಾಗಿ ಬಂದು ಮೀಟ್ರ್ಗಳನ್ನೆಲ್ಲ ಪಾಸಿಂಗ್ ಮಾಡಿಸ್ಕೊಂಡು, ರಿನ್ಯೂವಲ್ ಮಾಡಿಸ್ಕೊಂಡು ಸರ್ಟಿಫಿಕೇಟ್ನ ಈಗ ಅವರೇ ಬಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಮೀಟ್ರಲ್ ಸರ್ವಿಸ್ ಕೊಡೋಣ ಅನ್ನೋ ರೀತಿಲಿ ಬರ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಅದು ಆಗಬೇಕು. ಹಂಗಾಗಿ ಪ್ರಯಾಣಿಕರುಗಳಿಗೆ ಆಟೋ ಸಿಗುತ್ತೆ, ತೊಂದರೆ ಇಲ್ಲ. ಕ್ಯಾಬ್ಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಹೌದು, ಈಗ ಉದಾಹರಣೆಗೆ ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ನನಗಿವಾಗ ಆಟೋ ಬೇಕು ಇಲ್ಲ ಕ್ಯಾಬ್ ಬೇಕು, ನಾನೀಗ ಇಲ್ಲಿ ಬುಕ್ ಮಾಡ್ತೀನಿ, ಅಲ್ಲಿ ಬಂದು ಗಾಡಿ ನಿಂತ್ಕೊಳ್ಳುತ್ತೆ. ಗಾಡಿ ಬಂದಿದೆ ಅಂತ ನನಗೆ ಮೆಸೇಜ್ ಬರುತ್ತೆ. ಇಲ್ಲ ಅಂದರೆ ಡ್ರೈವರು ಕೂಡ ನಮಗೆ ಫೋನ್ ಮಾಡ್ತಾರೆ. ಆಗ ನಾವು ಕೆಳಗಡೆ ಹೋಗ್ತೀವಿ. ಹೋದಾಗ OTP ಇರುತ್ತೆ. ಸರ್ OTP ಹಾಕ್ಕೊಳ್ಳಿ ಅಂತೇಳಿ ಕೊಡ್ತೀವಿ. ಅಲ್ಲಿ OTP ಕೊಟ್ಟಾದ್ಮೇಲೆ ಅವರು ಅಲ್ಲಿ ಕೆಲವರಿಗೆಲ್ಲ ರೂಟ್ ಗೊತ್ತಾಗಲ್ಲ, ಹೆಂಗಪ್ಪ ರೂಟು ಅಂತ. ಅವ್ರಲ್ಲಿ OTP ಹಾಕಿಷ್ಟಕ್ಕೆ ನಾವಿಗೇಷನ್ ತೋರಿಸುತ್ತೆ, ಅವ್ರು ಎಲ್ಲಿ ಡ್ರಾಪ್ ಆಗಬೇಕು ಅನ್ನೋ ಜಾಗಕ್ಕೆ. ಅದು ಆಟೋಮೆಟಿಕ್ಲಿ ಕರ್ಕೊಂಡೋಗಿ ಆ ಸ್ಥಳಕ್ಕೆ ಹೋದ್ಮೇಲೆ ಟ್ರಿಪ್ ಎಂಡ್ ಮಾಡ್ತಾರೆ. ಟ್ರಿಪ್ ಎಂಡ್ ಮಾಡಿದಾಗ ಆಟೋ ಮೀಟ್ರು, ಆ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಆಟೋ ಮೀಟ್ರನ್ನು ಕೂಡ ಆನ್ ಮಾಡಬೇಕು ಕಸ್ಟಮರ್ ಮುಂದೆ. ಅಲ್ಲಿ ಆನ್ ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಹೋಗಿ ಇಳಿಯೋ ಅಂಥ ಸಂದರ್ಭದಲ್ಲಿ ಮತ್ತೆ ಮೀಟ್ರು ಅಲ್ಲಿ ನೋಡ್ತಾರೆ, ಸರ್ ಈ ರೇಟ್ ಓಡಿದೆ ಮೀಟ್ರಲ್ಲಿ ಅಂತ. ಆ ರೇಟನ್ನು ಕಸ್ಟಮರ್ ನೋಡ್ಕೊತಾರೆ. ಆಮೇಲೆ ಮೀಟ್ರ್ ಆಫ್ ಮಾಡ್ತಾರೆ. ಅಲ್ಲಿ ಏನು ರೇಟ್ ಓಡಿರುತ್ತೆ ಈ ಆ್ಯಪಲ್ಲಿ ಈ ಅಮೌಂಟು ಅಂತ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿ ಟ್ರಿಪ್ ಎಂಡ್ ಕೊಟ್ಟರೆ ಕಸ್ಟಮರ್ಗೂ ಕೂಡ ಆನ್ಲೈನಲ್ಲಿ ಮೇಲ್ ಹೋಗುತ್ತೆ, ಅವ್ರ ಮೇಲ್ ಐಡಿಗೆ ಇಷ್ಟು ಅಮೌಂಟ್ ಆಗಿದೆ ಅಂತ ಹೋಗುತ್ತೆ. ಹಂಗಾಗಿ ಏನಾಗುತ್ತೆ, ಕಸ್ಟಮರ್ಗಳಿಗೆ ಅವ್ರಿಗೂ ಕೂಡ ಯಾರು ಡ್ರೈವರ್ ಬಂದಿದ್ರು, OTP ಕೊಡೋದ್ರಿಂದ ಏನು ಅಂದರೆ ಡ್ರೈವರ್ ಯಾರು, ಪ್ರಯಾಣಿಕ ಯಾರು ಅನ್ನೋ ಡೇಟಾ ಸಂಸ್ಥೆಗೆ ಹೋಗುತ್ತೆ. ಒಂದು ಸೇಫ್ ಇರುತ್ತೆ. ಹೆಣ್ಮಕ್ಳಾಗಲಿ ಯಾರೇ ಆದರೂ ಸರಿ, ಬಿಡಪ್ಪ ನಾವು ಧೈರ್ಯವಾಗಿದ್ರಲ್ಲಿ ಓಡಾಡ್ಬೋದು ಅನ್ನೋ ರೀತಿಲಿ ಇರುತ್ತೆ. ಆಮೇಲೆ ಕಸ್ಟಮರ್ಗೂ ಅಷ್ಟೇ SOS ಬಟನ್ ಎಲ್ಲ ಕೊಟ್ಟಿರ್ತಾರೆ, ಏನೇ ತೊಂದರೆ ಆದರೂ ಅವರಲ್ಲಿ ಆಪ್ರೇಟ್ ಮಾಡೋದ್ರ ರೀತಿಲಿ ಈ ರೀತಿ ವ್ಯವಸ್ಥೆ ಇದೆ. ಸೇಮು ಈ ಥರನೇ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಥರನೇ ಇದು ಕೂಡ ನಡೆಯೋದು. ಆದರೆ ಇವರು ಡಿವೈಸಲ್ಲಿ ಹಣ ಬರಲ್ಲ. ಇವ್ರದ್ದು ಏನಿದ್ರು, ನೀನು ಕ್ಯಾಬ್ ಓಡಿಸ್ತೀಯಾ, ಕ್ಯಾಬಲ್ಲಿ ಮೀಟರ್ ಇರಬೇಕು, ಆಟೋ ಓಡಿಸ್ತೀಯಾ, ಆಟೋದಲ್ಲಿ ಮೀಟರ್ ಇರಬೇಕು. ಸರ್, ಇವರು ಸಬ್ಸ್ಕ್ರೈಬ್ ಪ್ಲಾನಲ್ಲಿ ಇದ್ದಾರೆ. ಅದು ಡ್ರೈವರ್ಗಳನ್ನ ಮೀಟಿಂಗ್ ಕರೀತಾರೆ. ಯಾರ್ಯಾರು ಇದರಲ್ಲಿ ಅಟ್ಯಾಚ್ ಆಗಿದ್ದಾರೆ ಅವ್ರನ್ನೆಲ್ಲ ಮೀಟಿಂಗ್ ಕರೀತಾರೆ. ಡ್ರೈವರ್ಗಳ ಹತ್ರ ಒಪಿನಿಯನ್ ತೊಗೊಂಡು ಡ್ರೈವರ್ಗಳೇ ಇದರಲ್ಲಿ ಇಷ್ಟು ತೊಗೊಳ್ಳಿ ಅನ್ನೋ ರೀತಿಲಿ ಡಿಸೈಡ್ ಮಾಡಿದಾಗ ಆ ಸಬ್ಸ್ಕ್ರೈಬ್ ಅಮೌಂಟ್ಗಳನ್ನ ಇವರು ಡ್ರೈವರ್ಗಳ ಕಡೆಯಿಂದ ತಗೊಳ್ಳೋ ಅಂಥ ರೀತಿಲಿ ಮುಂದಾಗಿದ್ದಾರೆ. ಇವಾಗ ಏನೋ 10 ರೂಪಾಯಿ ಏನೋ ಪೇ ಮಾಡಿದ್ದು ಯಾರೋ ಒಬ್ರು ಗ್ರೂಪಲ್ಲಿ ಹಾಕಿದ್ರು.
ಹಂಗಾಗಿ ಈಗ ಬುಕಿಂಗ್ ಬರ್ತಾ ಇದ್ದಾವೆ. ಕೆಲವರೆಲ್ಲ ಈಗ ಅವ್ರು ಏನಾಗಿದೆ, ಮೇಲ್ಗಡೆ ಕ್ಯಾಪ್ ಹಾಕಿರೋದ್ರಿಂದ ಕೆಲವು ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನೋಡಿರೋದ್ರಿಂದ ಆ ಗಾಡಿಗಳನ್ನ ನೋಡಿದಾಗ ನಿಲ್ಲಿಸಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಅಷ್ಟೇ ಕೈ ಬಾಡಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅವ್ರ ಗಾಡಿಲಿ ಹತ್ತಿದಾಗ ಆ ಕೈ ಬಾಡಿಗೆ ಅಂತ ಮುಟ್ಟಿದ್ರೆ ಅಲ್ಲಿ OTP ಆಪ್ಷನ್ ಬರುತ್ತೆ. ಇವ್ರ ಫೋನ್ ನಂಬರ್ ಹಾಕಿದ ತಕ್ಷಣ ಅವ್ರಿಗೆ OTP ಹೋಗುತ್ತೆ. ನೀವು ಕೈ ಬಾಡಿಗೆಯಲ್ಲಿ ಹೋದ್ರೂ ಕೂಡ ನಿಮಗೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ, ಕೀಪ್ಯಾಡ್ ಇರುತ್ತೆ ಅಂದ್ರೂ ಕೂಡ ಆರಾಮಾಗಿ ನೀವು ಜರ್ನಿ ಮಾಡ್ಬೋದು. ಈ ಆ್ಯಪಲ್ಲಿ ತುಂಬ ಚೆನ್ನಾಗಿದೆ. ಪಬ್ಲಿಕ್ ಯೂಸ್ ಮಾಡಿದ್ರೆ ಅವಾಗ ಅವರೇ ಒಪಿನಿಯನ್ ಕೊಡ್ತಾ ಇರ್ತಾರೆ.